ಕುವೆಂಪು ವಿಶ್ವವಿದ್ಯಾನಿಲಯದ ಅಂತಿಮ BA ತರಗತಿಯಲ್ಲಿ ಅಂತಿಮ ಸೆಮಿಸ್ಟರ್ನಲ್ಲಿ ಕಲಿತಾ ಇರತಕ್ಕಂಥ ನಿಮ್ಮಗಳಿಗೆ 8ನೇ ಪತ್ರಿಕೆಯಾದಂಥ ಆಧುನಿಕ ಏಷ್ಯಾ ಇತಿಹಾಸದ 41ನೇ ಅಧಿವೇಶನಕ್ಕೆ ಸ್ವಾಗತ ವಿದ್ಯಾರ್ಥಿಗಳೇ. ಈ ಒಂದು ಅಧಿವೇಶನದಲ್ಲಿ ಸೌದಿ ಅರೇಬಿಯಾ ಈ ಒಂದು ರಾಷ್ಟ್ರದ ಬಗೆಗಿನ ಒಂದು ಕಿರು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳೇ. ಸೌದಿ ಅರೇಬಿಯಾ ಇನ್ ಬ್ರೀಫ್ ಒಂದು ಸಂಕ್ಷಿಪ್ತ ಒಂದು ನೋಡೋದಾದರೆ, ಸೌದಿ ಅರೇಬಿಯಾ ಒನ್ ಆಫ್ ದ ಡೆಸರ್ಟ್ ಕಂಟ್ರಿ ಇನ್ ಅರೇಬಿಯಾ. The Kingdom of Saudi Arabia occupies most of the Arabian Peninsula, the original homeland of the Arabs, the place of origin of the Arabian language and the historic center of Islam. ಇಸ್ಲಾಂನ ಒಂದು ಪವಿತ್ರ ಮೆಕ್ಕಾ ಮತ್ತು ಮದೀನಾಗಳಿರ್ತಕ್ಕಂಥ ಒಂದು ಸ್ಥಳ ಅಷ್ಟೇ ಅಲ್ಲ, ಅರೇಬಿಯನ್ ಭಾಷೆಯ ಉಗಮ ಸ್ಥಳ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಒಂದು ಪೆನಿನ್ಸುಲಾ ಆಗಿರ್ತಕ್ಕಂಥ ಅರೇಬಿಯನ್ ಪೆನಿನ್ಸುಲಾದ ಪ್ರಮುಖವಾದಂಥ ಒಂದು ರಾಷ್ಟ್ರ ಅಷ್ಟೇ ಅಲ್ಲ, ಅರಬರ ಮೂಲ ನೆಲ ಇದು. ಸೌದಿ ಅರೇಬಿಯಾ ಈಸ್ ಬೌಂಡೆಡ್ ಬೈ ದ ರೆಡ್ ಸಿ ಇನ್ ದ ವೆಸ್ಟ್ ಆ್ಯಂಡ್ ಪರ್ಷಿಯನ್ ಗಲ್ಫ್ ಇನ್ ದ ಈಸ್ಟ್. ದ ಕಂಟ್ರಿ ಬಾರ್ಡರ್ಸ್ ಇರಾಕ್, ಜೋರ್ಡಾನ್, ಕುವೈತ್, ಒಮನ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಆ್ಯಂಡ್ ಯೆಮನ್. ಇವು ಅದರ ಪ್ರಮುಖವಾದಂತಹ ನೈಬರ್ ಕಂಟ್ರೀಸ್, ಅದರ ನೆರೆಯ ರಾಷ್ಟ್ರಗಳು. ದ ಕಂಟ್ರಿ ಶೇರ್ಸ್ ಮ್ಯಾರಿಟೈಮ್ ಬಾರ್ಡರ್ ವಿತ್ ಬಹರೈನ್, ಈಜಿಪ್ಟ್, ಎರಿಟ್ರಿಯಾ ಆ್ಯಂಡ್ ಇರಾನ್ ಆ್ಯಂಡ್ ಸೂಡಾನ್. ಅದು ಪ್ರಮುಖವಾದಂತಹ ಒಂದು ಜಲಸಾರಿಗೆ ಸೌಲಭ್ಯವನ್ನು ಬಹರೈನು, ಈಜಿಪ್ಟ್, ಎರಿಟ್ರಿಯಾ, ಇರಾನ್ ಮತ್ತು ಸೂಡಾನ್ನೊಂದಿಗೆ ಹೊಂದಿರತಕ್ಕಂಥ ಒಂದು ರಾಷ್ಟ್ರ ವಿದ್ಯಾರ್ಥಿಗಳೇ. ಸೌದಿ ಅರೇಬಿಯಾ ಈಸ್ ದ ಲಾರ್ಜೆಸ್ಟ್ ಸ್ಟೇಟ್ ಇನ್ ವೆಸ್ಟರ್ನ್ ಏಷ್ಯಾ ವಿತ್ ಆ್ಯನ್ ಏರಿಯಾ ಆಫ್ ಮೋರ್ ದ್ಯಾನ್ 2 million ಸ್ಕ್ವೇರ್ ಕಿಲೋಮೀಟರ್. ಅಂದರೆ 20 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಅರೇಬಿಯನ್ ರಾಷ್ಟ್ರಗಳಲ್ಲೇ ಅತ್ಯಂತ ವಿಸ್ತಾರವಾದಂಥ ಭೂಪ್ರದೇಶವನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರ. ಇಟ್ ಈಸ್ ಆಲ್ಮೋಸ್ಟ್ 4 times ಸೈಜ್ ದ ಮೆಟ್ರೋಪಾಲಿಟನ್ ಫ್ರಾನ್ಸ್ ಆರ್ ಸಮ್ ವಾಟ್ ಲಾರ್ಜರ್ ದ್ಯಾನ್ ಮೆಕ್ಸಿಕೋ. ಅಂದರೆ ಉತ್ತರ ಅಮೆರಿಕ ಖಂಡದ ಮೆಕ್ಸಿಕೋಕ್ಕಿಂತಲೂ ಒಂದು ವಿಸ್ತಾರವಾದಂಥ, ಅಷ್ಟೇ ಅಲ್ಲ, ಯುರೋಪಿನ ಪ್ರಮುಖ ರಾಷ್ಟ್ರ ಫ್ರಾನ್ಸ್ಗೆ ಗಿಂತ 4 ಪಟ್ಟು ವಿಸ್ತಾರವಾಗಿರ್ತಕ್ಕಂಥ ಒಂದು ಭೂ ಪ್ರದೇಶವನ್ನು ಹೊಂದಿರತಕ್ಕಂಥ ಒಂದು ಮರುಭೂಮಿ ರಾಷ್ಟ್ರ, ತೈಲ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂತಹ ಒಂದು ರಾಷ್ಟ್ರ. ದ ಸ್ಪಾರ್ಸ್ಲಿ ಇನ್ಹ್ಯಾಬಿಟೆಡ್ ಕಂಟ್ರಿ ಆ್ಯಸ್ ಅ ಪಾಪ್ಯುಲೇಷನ್ 34.8 million inhabitants according to 2020. The capital and largest city is Riyadh. The spoken language is Arabic. ಈ ಒಂದು ರಾಷ್ಟ್ರದ ಪ್ರಮುಖವಾದಂತಹ ಜನಸಂಖ್ಯೆ ಅಂತಂದರೆ ಕೇವಲ 3.5 ಕೋಟಿ ಜನಸಂಖ್ಯೆ ಸಮೀಪ. ಇದರ ಒಂದು ರಾಜಧಾನಿ ದೊಡ್ಡ ನಗರ ರಿಯಾದ್. ಇವರ ಭಾಷೆ ಅರೇಬಿಕ್. ಸೌದಿ ಅರೇಬಿಯಾ ಈಸ್ ಎ ಕಂಟ್ರಿ ವಿತ್ ಪ್ರಿಡಾಮಿನೆಂಟ್ಲಿ ಮುಸ್ಲಿಂ ಪಾಪ್ಯುಲೇಷನ್. ದ ಸ್ಟೇಟ್ ರಿಲಿಜಿಯನ್ ಈಸ್ ವಹಾಬಿಸಮ್, ದ ಅಲ್ಟ್ರಾ ಕನ್ಸರ್ವೇಟಿವ್ ಫಾರ್ಮ್ ಆಫ್ ಸುನ್ನಿ ಇಸ್ಲಾಂ. ಅಂದರೆ ಸುನ್ನಿ ಒಂದು ಇಸ್ಲಾಂ ವರ್ಗವನ್ನು ಸಮುದಾಯವನ್ನು ಹೊಂದಿರತಕ್ಕಂತಹ ಇಸ್ಲಾಂ ಮುಸಲ್ಮಾನ್ ಸಮುದಾಯದವರನ್ನೇ ಹೆಚ್ಚಾಗಿ ಹೊಂದಿರತಕ್ಕಂಥ ಒಂದು ರಾಷ್ಟ್ರ. 85 to 95% ಆಫ್ ಸೌದಿ ಅರೇಬಿಯನ್ ಸಿಟಿಸನ್ಸ್ ಆರ್ ಸುನ್ನಿ ಮುಸ್ಲಿಮ್ಸ್, 10 to 15% ಆರ್ ಶಿಯಾ. ಹೀಗೆ ಇಸ್ಲಾಂನ 2 ಪ್ರಮುಖವಾದಂಥ ಒಂದು ಪಂಗಡಗಳು ಶಿಯಾ ಮತ್ತು ಸುನ್ನಿ. ಅದರಲ್ಲಿ ಸುನ್ನಿ ಪಂಗಡದವರೇ 85ರಿಂದ 95% ಜನಸಂಖ್ಯೆ ಇದ್ದಾರೆ. ಕೇವಲ 10ರಿಂದ 15% ಶಿಯಾ ಒಂದು ಪಂಗಡದವರಿದ್ದಾರೆ ವಿದ್ಯಾರ್ಥಿಗಳೇ. ದ ಕಂಟ್ರಿ ಈಸ್ ಹೋಮ್ ಟು ಮೆಕ್ಕಾ, Islam's holiest city and the birthplace of Prophet Muhammad. The kingdom is ruled by the House of Saud along traditional Islamic lines. ಈ ಒಂದು ಸೌದಿ ಅರೇಬಿಯಾದ ಈ ಸಾಮ್ರಾಜ್ಯ ಸೌದಿಗಳಿಂದ ಆಳ್ವಿಕೆ ಮಾಡಲ್ಪಡ್ತಕ್ಕ, ಈಗಲೂ ಕೂಡ ಆ ಸೌದಿಗಳ ಆಡಳಿತವನ್ನು ನಾವು ಕಾಣ್ಬೋದು. ಸೌದಿಗಳೇ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಅಂದರೆ ಸೌದಿ ಮನೆತನ. ಸೌದಿ ಅರೇಬಿಯಾ ಈಸ್ ದ ಲಾರ್ಜೆಸ್ಟ್ ಆಯಿಲ್ ಪ್ರೊಡ್ಯೂಸರ್ ಇನ್ ದ ಮಿಡಲ್ ಈಸ್ಟ್. ಮಧ್ಯಪ್ರಾಚ್ಯ ಅಂತ ಏನು ಕರಿತೀವಿ, ಆ ಮಧ್ಯಪ್ರಾಚ್ಯದ ಈ ಪ್ರಮುಖವಾದಂಥ ತೈಲ ಉತ್ಪಾದಕ ರಾಷ್ಟ್ರಗಳಲ್ಲಿ ಮುಂಚೂಣಿ ರಾಷ್ಟ್ರ ಸೌದಿ ಅರೇಬಿಯಾ. ದ ಪ್ರೂವೆನ್ ಆಯಿಲ್ ರಿಸರ್ವ್ಸ್ ಇನ್ ಸೌದಿ ಅರೇಬಿಯಾ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್, ಎಸ್ಟಿಮೇಟೆಡ್ ಟು ಬಿ 266 ಬಿಲಿಯನ್ ಬ್ಯಾರೆಲ್ಸ್. ಅಲ್ಲಿರ್ತಕ್ಕಂಥ ತೈಲ ಒಂದು ಸಂಪನ್ಮೂಲವನ್ನು ಲೆಕ್ಕ ಹಾಕಿದರೆ 266 ಬಿಲಿಯನ್ ಬ್ಯಾರೆಲ್ಸ್ ಇದೆ. ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಆಯಿಲ್ ರಿಸರ್ವ್ ಇರ್ತಕ್ಕಂಥ ಒಂದು ರಾಷ್ಟ್ರ. ವಾಟ್ ಈಸ್ ಸೌದಿ ಅರೇಬಿಯಾ ಫೇಮಸ್ ಫಾರ್? ಸೌದಿ ಅರೇಬಿಯಾ ಏನಕ್ಕೆ ಪ್ರಸಿದ್ಧವಾಗಿದೆ ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋಣ. ಸೌದಿ ಅರೇಬಿಯಾ ಈಸ್ ಫೇಮಸ್ ಫಾರ್ ಆಯಿಲ್. ಆಯಿಲ್ ಅಂತಂದರೆ ಅದು ಸುಮ್ಮನೆ ಅಲ್ಲ, ಅದನ್ನು ನಾವು ಲಿಕ್ವಿಡ್ ಗೋಲ್ಡ್ ಅಂತ ಕರಿತೀವಿ. ಅದನ್ನು ಅಂದರೆ ದ್ರವ ರೂಪದ ಚಿನ್ನ ಅದು. ಟು ಬಿ ದ ಆರಿಜಿನ್ ಆಫ್ ಇಸ್ಲಾಂ, ಇಸ್ಲಾಂನ ಉಗಮ ಸ್ಥಳ.
ಅರೇಬಿಯನ್ ಹಾರ್ಸಸ್ ಆರ್ ವೆರಿ ಫೇಮಸ್ ವರ್ಲ್ಡ್ ಓವರ್. ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ಯಾಂಡ್ ಡೆಸರ್ಟ್, ಪ್ರಪಂಚದ ಅತ್ಯಂತ ದೊಡ್ಡ ಮರಳಿನ ಮರುಭೂಮಿ ಏನಾರೆ ಅದು ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಸಾರಾ ಮರುಭೂಮಿ ಆಫ್ರಿಕಾದಲ್ಲಿದ್ದರೆ, ಮರಳ ಮರುಭೂಮಿ ಯಾವುದಿದೆ ಅಂದರೆ ರುಬ್ ಹಲ್ ಖಾಲಿ, ಅದು ಸೌದಿ ಅರೇಬಿಯಾದಲ್ಲಿದೆ. ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಒಯಾಸಿಸ್ ಹಲ್ ಹಸಾ, ಅದು ಕೂಡ ಸೌದಿ ಅರೇಬಿಯಾದಲ್ಲಿ. ಅರೇಬಿಯನ್ ಕಾಫಿ ಅಂತಕ್ಕಂಥ ಅರೇಬಿಕಾ ಅಂತಕ್ಕಂಥ ಪ್ರಸಿದ್ಧವಾಗಿದೆ ಪ್ರಪಂಚಾದ್ಯಂತ. ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವಂಥ ಒಂದು ರಾಜ್ಯ ನಮ್ಮ ಕರ್ನಾಟಕದಲ್ಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಉತ್ಪಾದನೆಯನ್ನು ಮಾಡ್ತೀವಿ, ಕಾಫಿ ನಾಡು. ಅಲ್ಲಿ ಬೆಳೀತಕ್ಕಂಥ ಪ್ರಮುಖವಾದಂಥ ಒಂದು ಕಾಫಿ ತಳಿ ಯಾವುದಪ್ಪ ಅಂದರೆ ಅದು ಅರೇಬಿಕಾ, ಮತ್ತು ಇನ್ನೊಂದು ರೋಬಾಸ್ಟ ಅಂತ. ಅರೇಬಿಕಾದಿಂದ ಬಾಬಾ ಬುಡನ್ ಅಂತಕ್ಕಂಥ ತಂದು ಇಲ್ಲಿ ಅದನ್ನು ಬಾಬಾ ಬುಡನ್ ಗಿರಿ ಬೆಟ್ಟ ಅವನಿಂದಲೇ ಕರೆಯಲ್ಪಡ್ತದೆ. ಇದೆಲ್ಲ ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಕೌಂಟ್ಲೆಸ್ ಪ್ಯಾಲೇಸಸ್, ಅಲ್ಲಿ ಅಸಂಖ್ಯಾತ ಅರಮನೆಗಳಿದ್ದಾವೆ. ವೇಲ್ಡ್ ವುಮೆನ್ ಆ್ಯಂಡ್ ಕೌಂಟ್ಲೆಸ್, ಅಲ್ಲೆಲ್ಲ ಬುರ್ಕಾವನ್ನು ಹಾಕ್ಕೊಂಡಿರ್ತಕ್ಕಂಥ ಮಹಿಳೆಯರುಗಳನ್ನು ಎಲ್ಲ ಕಡೆ ಕಾಣ್ಬೋದು. ಆ್ಯಂಡ್ ಕೌಂಟ್ಲೆಸ್ ಮಾಸ್ಕ್ಸ್, ಅಂದರೆ ಅಲ್ಲಿ ಎಲ್ಲಿ ನೋಡಿದ್ರು ಮಸೀದಿಗಳನ್ನು ನಾವು ಕಾಣ್ತೀವಿ. ಅಷ್ಟೇ ಅಲ್ಲ, ಬಿಡೋಯಿನ್ಸ್ ಆನ್ ಆರ್ಸಸ್, ಬಿಡೋಯಿನ್ಸ್ ಆನ್ ಕ್ಯಾಮೆಲ್ಗಳ ಮೇಲೆ, ಆರ್ಸ್ಗಳ ಮೇಲೆ ಸವಾರಿ ಮಾಡಿರ್ತಕ್ಕಂಥ ಬಿಡೋಯಿನ್ಸ್ಗಳನ್ನು ನಾವು ನೋಡ್ಬೋದು. ಬಿಡೋಯಿನ್ಸ್ ವಿತ್ ಫಾಲ್ಕಾನ್ಸ್, ಸೋರ್ಡ್ ವೀಲ್ಡಿಂಗ್ ಡ್ಯಾನ್ಸ್ ಮೂವ್ಸ್, ದ ಹೋಲಿ ಸಿಟೀಸ್ ಆಫ್ ಮೆಕ್ಕಾ ಆ್ಯಂಡ್ ಮೆದಿನಾ, ಆಯಿಲ್ ದ ಕಾಬಾ ಅಟ್ ದ ಸೆಂಟರ್ ಆಫ್ ದ ಹಾಲ್ ಅರಾಮ್ ಮಸ್ಕ್, ಮೆಕ್ಕಾದಲ್ಲಿರ್ತಕ್ಕಂಥ ಹಾಲ್ ಅರಾಮ್ ಮಸ್ಕ್ನಲ್ಲಿ ಆ ಪವಿತ್ರ ಸ್ಥಳದಲ್ಲಿರ್ತಕ್ಕಂಥ ಕಾಬಾ, ಇವು ಇಷ್ಟಕ್ಕೂ ಸೌದಿ ಅರೇಬಿಯಾ ಫೇಮಸ್ ಆಗಿದೆ. ಆ್ಯಂಡ್ ಸೌದಿ ಅರೇಬಿಯಾ ಈಸ್ ದ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ವಿತೌಟ್ ಅ ರಿವರ್, ಯಾವುದೇ ನದಿ ಇಲ್ಲದಂಥ ಒಂದು ಪ್ರಪಂಚದ ಅತ್ಯಂತ ದೊಡ್ಡ ಒಂದು ದೇಶ ಯಾವುದಪ್ಪ ಅಂದರೆ ಅದು ಸೌದಿ ಅರೇಬಿಯಾ. ಅಲ್ಲಿ ಯಾವುದೇ ನದಿ ಒಳನಾಡಿನಲ್ಲಿ ಕಾಣೋದಿಲ್ಲ. ಬ್ಯಾಕ್ಗ್ರೌಂಡ್, ಅದರ ಹಿನ್ನೆಲೆ ಏನು ಅನ್ನೋದನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಇನ್ 1902 ಅಬ್ದುಲ್ ಅಲ್ ಅಜೀಜ್ ಇಬನ್ ಸೌದ್ ಕ್ಯಾಪ್ಚರ್ಡ್ ರಿಯಾದ್ ಆ್ಯಂಡ್ ಸೆಟ್ ಔಟ್ ಆನ್ ಅ 30-year ಕ್ಯಾಂಪೇನ್ ಟು ಯೂನಿಫೈ ದ ಅರೇಬಿಯನ್ ಪೆನಿನ್ಸುಲಾ. ಈ ಅರೇಬಿಯನ್ ಒಂದು ಪೆನಿನ್ಸುಲಾವನ್ನು, ಪರ್ಯಾಯ ದ್ವೀಪ ಪ್ರದೇಶವನ್ನು ಅದನ್ನು ಐಕ್ಯವಾಗಿ ಇಡೋದಕ್ಕಾಗಿ, ಅದರ ಐಕ್ಯತೆಗಾಗಿ 30 ವರ್ಷಗಳ ಕಾಲ ಹೋರಾಟವನ್ನು ಮಾಡ್ತಾನೆ ಅಬ್ದುಲ್ ಹಾಲ್ ಅಜೀಜ್ ಇಬನ್ ಸೌದ್. ಅವನೇ ಆ ಒಂದು ಸೌದಿ ಅರೇಬಿಯಾ, ಆಧುನಿಕ ಸೌದಿ ಅರೇಬಿಯಾದ ಪಿತಾಮಹ ಅಂತ ಕರಿಬಹುದು. ಇನ್ ದ 1930s ಅಧಿಕೃತವಾಗಿ 1930ರಲ್ಲಿ ಈ ಒಂದು ಸಾಮ್ರಾಜ್ಯ ಉದಯ ಆಗ್ತದೆ. ಆಯಿಲ್ ಡಿಸ್ಕವರಿ transformed the country from an underdeveloped tribal desert kingdom to one of the region's wealthiest nations. ಇವತ್ತು ಸೌದಿ ಅರೇಬಿಯಾ ಅಂತಂದರೆ ಪ್ರಪಂಚದಲ್ಲಿ ಎಲ್ಲದನ್ನು ಆ ಮರುಭೂಮಿಯಲ್ಲೇ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಈ ಮರುಭೂಮಿಯಲ್ಲಿ ಸೃಷ್ಟಿಸೋಂಥದ್ದು ಇಡೀ ಸ್ವರ್ಗವನ್ನೇ ಆ ಒಂದು ಮರುಭೂಮಿಯ ರಾಷ್ಟ್ರ ಸೃಷ್ಟಿ ಮಾಡ್ತಿದ್ದ ಕಾರಣ ಅವರಲ್ಲಿರ್ತಕ್ಕಂಥ ತೈಲ ಸಂಪತ್ತು, ಅವರಲ್ಲಿರ್ತಕ್ಕಂಥ ದ್ರವರೂಪದ ಚಿನ್ನ. Following Iraq's invasion of Kuwait in 1990, Saudi Arabia accepted the Kuwaiti royal family and 4 lakh refugees while allowing Western and Arab troops to deploy on its soil for the liberation of Kuwait the following year. ಕುವೈತ್ನ ಒಂದು ಕೊಲ್ಲಿ ಯುದ್ಧ ನಡೆದಂಥ ಸಂದರ್ಭದಲ್ಲಿ 1990ರಲ್ಲಿ 4 ಲಕ್ಷ ಜನ ನಿರಾಶ್ರಿತರಿಗೆ ಆಶ್ರಯವನ್ನು ಈ ಸೌದಿ ಅರೇಬಿಯಾ ಕಲ್ಪಿಸಿಕೊಟ್ಟಿದೆ. On the morning of the 1st of August 2005, it was announced that King Fahd had died. 2005ರಲ್ಲಿ ಕಿಂಗ್ ಫಾವದ್ ಮರಣ ಹೊಂದಿದ ನಂತರ then Crown Prince Abdullah was affirmed as king and Prince Sultan appointed Crown Prince. ಅವನನ್ನು ಕ್ರೌನ್ ಪ್ರಿನ್ಸ್ ಆಗಿ ಕಿರೀಟದ ಒಬ್ಬ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ನೇಮಕ ಮಾಡಲಾಗಿದೆ. He was the king of Saudi Arabia and custodian of the 2 holy mosques of 2005 to his death in 2015. ಮತ್ತೆ 2015ರವರೆಗೆ ಅವನ ಮರಣದವರೆಗೆ ಅವನೇ ಅದಕ್ಕೆ ಅಧಿಕೃತವಾದ ಸಿಂಹಾಸನಕ್ಕೆ ಒಡೆಯನಾಗಿದ್ದ. ಈ ಸಕ್ಸೆಸರ್ ಈಸ್ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಅಲ್ ಸೌದ್, ದ ಫಾರ್ಮರ್ ಗವರ್ನರ್ ಆಫ್ ರಿಯಾದ್ ಅಂಡ್ ನೌ ಕಿಂಗ್ ಆಫ್ ಸೌದಿ ಅರೇಬಿಯಾ. ಈಗ ಸೌದಿ ಅರೇಬಿಯಾದ ಕಿಂಗ್ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಅಲ್ ಸೌದ್. ಕ್ರೌನ್ ಪ್ರಿನ್ಸ್ ಈಸ್ ನೌ, ಈಗಿನ ಕ್ರೌನ್ ಪ್ರಿನ್ಸ್ ಮಹಮ್ಮದ್ ಬಿನ್ ಸಲ್ಮಾನ್ MBS ಎಂದೇ ಪ್ರಸಿದ್ಧರಾಗಿ ಸೌದಿ ಅರೇಬಿಯಾದ ಒಂದು ಆಧುನೀಕರಣಕ್ಕೆ ಪ್ರಸಿದ್ಧ ಆ ವ್ಯಕ್ತಿ ಅಂತಂದರೆ ಕ್ರೌನ್ ಪ್ರಿನ್ಸ್ ಆಗಿರತಕ್ಕ ಮಹಮ್ಮದ್ ಬಿನ್ ಸಲ್ಮಾನ್ MBS. ಸೌದಿ ಅರೇಬಿಯಾ ಈಸ್ ಎ ಮೆಂಬರ್ ಸ್ಟೇಟ್ ಆಫ್ ಲೀಗ್ ಆಫ್ ಅರಬ್ ಸ್ಟೇಟ್ಸ್, ಅರಬ್ ರಾಜ್ಯಗಳ ಒಂದು ಲೀಗ್ನ ಪ್ರಮುಖ ಒಂದು ಸದಸ್ಯ ರಾಷ್ಟ್ರ ಆಗಿದೆ. ಮೇಜರ್ ಸಿಟೀಸ್ ಇನ್ ಸೌದಿ ಅರೇಬಿಯಾದ ಪ್ರಮುಖ ಒಂದು ನಗರಗಳು ಜೆಡಾ, ಮೆಕ್ಕಾ, ಮೆದಿನಾ, ದ ಟ್ರಿಪ್ಲೆಟ್ ಸಿಟೀಸ್ ಏರಿಯಾ ವಿತ್ ಡಮ್ಮಾನ್, ಆಲ್ ಖಬರ್ ಆ್ಯಂಡ್ ಧರಾನ್ ಈಸ್ಟರ್ನ್ ರೀಜಿಯನ್ ಅಂತ, ಅಬಾ, ಅಸೀರ್ ಅಂತಲೂ ಕರಿತೇವೆ ಅದನ್ನು, ಜುಬೈಲಿ ಆ್ಯಂಡ್ ಯಾನ್ಬು ಇಂಡಸ್ಟ್ರಿಯಲ್ ಏರಿಯಾ ದಟ್ ಈಸ್ ಸಿಚುಯೇಟೆಡ್ ಇನ್ ಈಸ್ಟರ್ನ್ ಪ್ರಾವಿನ್ಸ್, ತಾಬುಕ್ ರೀಜಿಯನ್, ತಾಯಿಫ್, ಮಕ್ಕಾ ಅಂತಲೂ ಕೂಡ ಅದಕ್ಕೆ ಕರೀತಾರೆ.
ಹೀಗೆ ಇವಿಷ್ಟು ಪ್ರಮುಖವಾದಂತಹ ನಗರಗಳಾಗಿದ್ದಾವೆ. ಜಿಯೋಗ್ರಫಿ ಅದರ ಒಂದು ಕಿರುಪರಿಚಯವನ್ನು ನಾವು ಮಾಡ್ಕೊಳ್ಳೋಣ. ಲೊಕೇಶನ್ ಅದು ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದಂಥ ಒಂದು ದೇಶ. ಅದನ್ನು ಮಿಡಲ್ ಈಸ್ಟ್ ರಾಷ್ಟ್ರ ಅಂತಲೂ ಕೂಡ ಗುರುತಿಸಲಾಗ್ತದೆ. ಬಾರ್ಡರಿಂಗ್ ದ ಪರ್ಷಿಯನ್ ಗಲ್ಫ್ ಅಂಡ್ ರೆಡ್ ಸಿ, ನಾರ್ತ್ ಆಫ್ ಯೆಮನ್. ಏರಿಯಾ ಟು ಈಗಾಗಲೇ ನಾವು ತಿಳ್ಕೊಂಡಂತೆ 20 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಅದು ಈಗಾಗಲೇ ಹೇಳಿದಂತೆ ಫ್ರಾನ್ಸ್ನ 4ರಷ್ಟು ವಿಸ್ತಾರವನ್ನು, ಮೆಕ್ಸಿಕೋ ಅಂತಲೂ ವಿಸ್ತಾರವಾದಂಥ ಒಂದು ರಾಷ್ಟ್ರ ಅಂತ. ಅದರ ಟೆರೈನ್ ಡೆಸರ್ಟ್ಸ್, ಪ್ಲೇಟ್ಯೂಸ್, ಮೌಂಟೇನ್ಸ್ ಇನ್ ದ ಸೌತ್ ವೆಸ್ಟಲ್ಲಿ ನಾವು ಕಾಣ್ತೀವಿ. ಕ್ಲೈಮೇಟ್ ಆರಿಡ್ ಕ್ಲೈಮೇಟು ವಿತ್ ಗ್ರೇಟ್, ಏಕೆಂದರೆ ಮರುಭೂಮಿ ರಾಷ್ಟ್ರ ಅಲ್ಲ, ಗ್ರೇಟ್ ಎಕ್ಸ್ಟ್ರೀಮ್ಸ್ ಆಫ್ ಟೆಂಪ್ರೇಚರ್ ಇನ್ ಇಂಟೀರಿಯರ್. ಹ್ಯುಮಿಡಿಟಿ ಆ್ಯಂಡ್ ಟೆಂಪ್ರೇಚರ್ ಆರ್ ಬೋತ್ ಹೈ ಅಲಾಂಗ್ ದ ಕೋಸ್ಟ್. ಕರಾವಳಿಯಲ್ಲಿ ಹ್ಯುಮಿಡಿಟಿ ಇರತಕ್ಕಂಥದ್ದು ಮತ್ತು ಈ ಒಳನಾಡಿನಲ್ಲಿ ಒಣ ಹವೆ ಮತ್ತು ಹೆಚ್ಚಿನ ಉಷ್ಣಾಂಶ ಇರತಕ್ಕಂಥ ಕಾಣ್ತೀವಿ. ಪೀಪಲ್, ಅವರ ನ್ಯಾಷನಾಲಿಟಿಯನ್ನು ಬಗ್ಗೆ ಸೌದೀಸ್ ಅವರನ್ನು ಕರಿತೀವಿ. ಅವರ ಜನರನ್ನು, ಅವರನ್ನು ಸೌದಿ ಅರೇಬಿಯನ್ ಆರ್ ಸೌದಿ ಅಂತಲೂ ಅವರನ್ನು ಕರೆಯಲಾಗ್ತದೆ. ಪಾಪ್ಯುಲೇಷನ್ನು ಈಗಾಗಲೇ ಹೇಳಿದಂತೆ 3.25 ಕೋಟಿ ಜನಸಂಖ್ಯೆ, 34.8 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. GNI ಪರ್ ಕ್ಯಾಪಿಟಾ ಅವ್ರದ್ದು $54,900 ಪರ್ ಆನ್ಯುವಲ್ ಇನ್ಕಮ್. ಇದು ಅಂದರೆ ಸುಮಾರು 35 ಲಕ್ಷ ಅವ್ರದ್ದು ವಾರ್ಷಿಕ ಆದಾಯ ಇರ್ತಕ್ಕಂಥದ್ದು. 35 ಲಕ್ಷ ಒಬ್ಬೊಬ್ಬ ವ್ಯಕ್ತಿದು ಗ್ರಾಸ್ ನ್ಯಾಷನಲ್ ಇನ್ಕಮ್. ಎತ್ನಿಕ್ ಗ್ರೂಪ್ಸ್ ಅವರು ಮೂಲತಃ ಅರಬ್ರವರಲ್ಲ ಮತ್ತು ಆಫ್ರೋ ಏಷಿಯನ್ ಕೂಡ ಇದ್ದಾರೆ ಕೆಲವರು. ರಿಲಿಜಿಯನ್ ಇನ್ ಇಸ್ಲಾಮು, ಲ್ಯಾಂಗ್ವೇಜ್ ಅರೇಬಿಕ್, ಎಜುಕೇಷನ್ನು ಸುಮಾರು 88% ಮೇಲ್ ಲಿಟ್ರಸಿ ಹೊಂದಿದ್ದಾರೆ. ಫೀಮೇಲ್ ಕೂಡ 74% ಲಿಟ್ರಸಿ ಹೊಂದಿದೆ. ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಪೆಟ್ರೋಲಿಯಮು, ನ್ಯಾಚುರಲ್ ಗ್ಯಾಸ್, ಐರನ್ ಓರ್, ಗೋಲ್ಡ್, ಕಾಪರ್. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲಿಯ ಪ್ರಮುಖವಾಗಿ ವೀಟ್, ಬಾರ್ಲಿ, ಟೊಮ್ಯಾಟೋಸ್, ಮೆಲಾನ್ಸ್, ಡೇಟ್ಸ್, ಸಿಟ್ರಸ್, ಮಟನ್, ಚಿಕನ್ಸ್, ಎಗ್ಸ್, ಮಿಲ್ಕ್ ಇವೆಲ್ಲ ಅಲ್ಲಿಯ ಪ್ರಮುಖ ಕೃಷಿ ಉತ್ಪಾದನೆಗಳಾಗಿದ್ದಾವೆ. ಇಂಡಸ್ಟ್ರೀಸ್ ಕ್ರೂಡ್ ಆಯಿಲ್ ಪ್ರೊಡಕ್ಷನ್, ಪೆಟ್ರೋಲಿಯಂ ರಿಫೈನಿಂಗ್, ಬೇಸಿಕ್ ಪೆಟ್ರೋಕೆಮಿಕಲ್ಸ್, ಸಿಮೆಂಟ್, ಕನ್ಸ್ಟ್ರಕ್ಷನ್, ಫರ್ಟಿಲೈಸರ್ಸ್, ಪ್ಲಾಸ್ಟಿಕ್ಸ್ ಇವೆಲ್ಲ ಪ್ರಮುಖವಾದಂಥ ಕೈಗಾರಿಕೆಗಳು ಆಗಿದ್ದಾವೆ. ಇದು ಇಷ್ಟು ಈ ಒಂದು ಸೌದಿ ಅರೇಬಿಯಾ ಏನು ಜಗತ್ತಿನ ಒಂದು ತೈಲ ಸಂಪನ್ಮೂಲವನ್ನು ಹೊಂದಿರತಕ್ಕಂಥ, ಅತ್ಯಂತ ಹೆಚ್ಚು ತೈಲವನ್ನು ಉತ್ಪಾದಿಸುವ ಜಗತ್ತಿನ ಮುಂಚೂಣಿ ರಾಷ್ಟ್ರ ಆಗಿರ್ತಕ್ಕಂಥ ಸೌದಿ ಅರೇಬಿಯಾದ ಬಗೆಗಿನ ಒಂದು ಕಿರು ಪರಿಚಯ ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯಲ್ಲಿ ನಾವು ಈ ರಾಷ್ಟ್ರದಲ್ಲಿ ಉದಯವಾದಂತಹ ಒಂದು ರಾಷ್ಟ್ರೀಯತೆಯ ಏಳಿಗೆ ಮತ್ತು ರಾಷ್ಟ್ರೀಯತೆಯ ಡಿಕ್ಲೈನ್ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಎಲ್ಲರಿಗೂ ನಮಸ್ಕಾರ.